ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಐತಿಹಾಸಿಕ ಅಮೆರಿಕ ಮತ್ತು ಇರಾನ್ ಮಧ್ಯದ ಮಾತುಕತೆ ಮುರಿದು ಬಿತ್ತು ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇದರಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತು. ಆದರೆ ಎರಡೂ ಪಕ್ಷಗಳನ್ನು ಒಲಿಸುವಲ್ಲೇ ವಿಫಲ ಆಯಿತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಆದರೆ ಪ್ರಯತ್ನ ಮಾತ್ರ ಸಾಲದಲ್ಲ, ದೊಡ್ಡ ಪ್ರಯತ್ನ. ಆದರೆ ಇಲ್ಲೇ ಒಂದು ದಿಗ್ಗಜ ಅಮೇರಿಕ ತಾ ಹೇಳಿದಂಗೆ ಜಗತ್ತು ನಡಿಬೇಕು, ನಾ ಹೇಳಿದಂಗೆ ಕುಣಿಬೇಕು, ನಾನು ಬೆರಳ ಮೇಲೆ ಆಡಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಇತ್ತೀಚೆಗೆ ತನ್ನ ಶಕ್ತಿಯನ್ನು ತರಗೆ ಗುರುತು ಮಾಡಿಕೊಂಡಿರುವಂಥ ಇರಾನ್, ಹೊಸ ಇರಾನ್, ನವ ಯುವಕರ ಇರಾನ್, IRGC ಇರಾನ್. ಯಾಕಂದರೆ ಮುಖಂಡರು ಇಲ್ಲ, ಎಲ್ಲ 45-50 ಜನ ಮುಖಂಡರು ಬರ್ಖಾಸ್ತಾಗಿ ಹೋಗಿಬಿಟ್ಟಿದ್ದಾರೆ, ಮ್ಯಾಲಕ್ಕೆ ಹೋಗಿಬಿಟ್ಟಿದ್ದಾರೆ. ಈಗ ಏನಿದ್ರು ಹೊಸ ಯುವಕರು, ಇವರ ಮಧ್ಯದಲ್ಲಿ ನಡೆದಂಥ ಈ ಮಾತುಕತೆ ಒಬ್ಬರದಿಬ್ಬರು ಇರ್ಬೋದು. ಆದರೆ ಈಗೇನಿದ್ರು ಈ ಇರಾನ್ ಒಂದು ಅಧಿಕಾರ IRGC ಕೈಲಿರೋದ್ರಿಂದಾಗಿ ಅವ್ರ ಮುಖ್ಯ ಬೇಡಿಕೆ, ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಹೊರ್ಮೂಜ್ ದ್ವೀಪವನ್ನು ನಮ್ಮ ಹಿಡಿತದಿಂದ ಬಿಡುವುದಿಲ್ಲ. ಎರಡನೇದಾಗಿ ನಮ್ಮ ಇಲ್ಲಿವರೆಗೆ ಹಾನಿಯಾಗಿದ್ದನ್ನು ತುಂಬಬೇಕು, ಜೊತೆಗೆ ನಮ್ಮ ದುಡ್ಡನ್ನು ಫ್ರೀಸ್ ಮಾಡಿದ್ದೀರಿ ಈ ಅರಬ್ ಕಂಟ್ರಿಗಳಲ್ಲೇ, ಇನ್ನುಳಿದ ಕಂಟ್ರಿಗಳಲ್ಲೇ, ಅವುಗಳ ಮೇಲೆ ಫ್ರೀಸ್ ತೆಗಿಬೇಕು ಮತ್ತು ನಮ್ಮ ಸಾರ್ವಭೌಮತ್ವವನ್ನು ಒಪ್ಕೋಬೇಕು. ಎಲ್ಲ ಮುಂತಾದದ್ದು ಅದ್ರ ಮುಖ್ಯವೀಗ ಮಾತುಕತೆಗೆ ಆರಂಭಕ್ಕೆ. ಇದರ ಸುತಾರಾಮ್ ಅಮೇರಿಕ ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ? ಅಮೇರಿಕ ಒಪ್ಪುವ ದಿಶೆಯಲ್ಲಿ ಬಂದಿತ್ತು. ಮತ್ತು ಇನ್ನೊಂದಿಲ್ಲ ಗಮನಿಸಬೇಕಾಗಿದ್ದೀರಪ್ಪ ಅಂದ್ರೆ, ಟ್ರಂಪ್ ಅವರು ಕ್ಷಣಕ್ಕೆ ಬಂದ ಮಾತುಗಳನ್ನು ಮಾತಾಡ್ತಾ ಹೋಗ್ತಾ ಇದ್ದಂಥವು. ಅವರಿಗೆ ಇಲ್ಲಿಯ ಲಾಭ ಬೇಕಾಗಿದೆ, ಆದರೆ ಜೀವ ಹಾನಿ ಬೇಕಾಗಿಲ್ಲ, ತೊಂದರೆ ಅನುಭವಿಸೋದು ಬೇಕಾಗಿಲ್ಲ. ಯಾಕಂದರೆ ಇರಾನ್ ಇದ್ದಿದ್ದು ಜಬರ್ದಸ್ತಾಗಿ ಉತ್ತರ ಕೊಟ್ಟದ್ದು. ಈಗಾಗಲೇ ಅಮೇರಿಕ ಮುಟ್ಟಿ ನೋಡ್ಕೋಬೇಕು, ಇಸ್ರೇಲ್ ಮುಟ್ಟಿ ನೋಡ್ಕೋಬೇಕು. ಆ ದಿಶೆಯಲ್ಲಿ, ಈ ಎಲ್ಲ ದಿಶೆಯಲ್ಲಿ ಅಮೇರಿಕ, ಅದರಲ್ಲೂ ಟ್ರಂಪ್ ಇದ್ದಂಥವರು ಯಾವುದೇ ಒಂದು ಬದ್ಧತೆಗೆ, ಒಂದು ನಿಲುವಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ. ಈಗ ಹೊರ್ಮುಜ್ ಏನು ಜಲಸಂಧಿಯನ್ನು ಇರಾನ್ಗೆ ಬಿಟ್ಟುಕೊಟ್ರೆ ನಮ್ಮ ಸೋತಂಗ ಅನ್ನುವಂಥ ಭಾವ ಸಹಜದ ಮತ್ತದು. ಈಗಾಗಲೇ ಅದನ್ನು ಕಳೆದುಕೊಂಡದ. ಈ ಮಾತುಕತೆಯಿಂದ ಇನ್ನು ಮುಂದೇನಾಗ್ಬೋದು ಅನ್ನುವಂಥ ಪರಿಸ್ಥಿತಿಯಲ್ಲಿ ಮುರಿದು ಬಿದ್ದು ಹೋಗಿದ್ದರಿಂದಾಗೆ ಇವರು ಒಪ್ಪಲಿಲ್ಲ. ಇರಾನ್ ಹೊರ್ಮುಜ್ಗೆ ನಮ್ಗೆ ಬಿಡಲಿಲ್ಲ, ಅದನ್ನು ಅಂತಾರಾಷ್ಟ್ರೀಯ ಬಾಗಿಲಾಗಿ ಬಿಡಲಿಲ್ಲ. ಒಂದನೇ ಕಾರಣ. ಎರಡನೇದು, ಇರಾನ್ ಇದ್ದಿದ್ದು ತನ್ನ ಯುರೇನಿಯಮನ್ನು, ನಾವು ಯುರೇನಿಯಮ್ ವಸ್ತುವನ್ನು ನಾಶ ಮಾಡ್ತೀವಿ ಅಥವಾ ಅದ್ರ ಮುಂದೆ ಬಳಸೋದಿಲ್ಲ ಅನ್ನೋದು ಒಪ್ಪಿಗೆ ಕೊಡಲಿಲ್ಲ. ಇವೆರಡು ಕಾರಣಗಳನ್ನು ಹೇಳಿ ಮಾತುಕತೆ ನಿಲ್ಲಿಸಿ ಹೋಗಿಬಿಟ್ಟಿದ್ದಾರೆ JD ವ್ಯಾನ್ಸ್ ಅವರು. ಹೀಗಾಗಿ ಈ ಮಾತುಕತೆ ಇನ್ನು ಮುಂದೆ ಏನಾಗ್ಬೋದು ಅನ್ನೋದು ಮತ್ತು ಹೊಸ ಕುತೂಹಲ ಸ್ಟಾರ್ಟ್ ಆಗಿಬಿಟ್ಟದ. ಅಮೇರಿಕ ಮರಳಿ ದಾಳಿ ಮಾಡ್ಬೋದಾ, ಸಾಧ್ಯನಾ ಅನ್ನೋದು. ಅಮೇರಿಕ ಯಾಕೆ ಹೀಗೆ ಮಾಡಿತು? ಎಲ್ಲರಿಗೂ ಒಪ್ಪುವಾಗೆ ಒಂದಿಷ್ಟೇನೋ ಸಿಂಪ್ಟಮ್ ತೋರಿಸಿ ಕೊನೆಗೆ ಯಾಕೆ ಮಾಡಿತು? ಮತ್ತು ಇವತ್ತು ಮಾತುಕತೆಗೆ ಇಚ್ಛೆಯನ್ನು ಇರಾನ್ ವ್ಯಕ್ತಪಡಿಸೇ ಇಲ್ಲ. ನಾವು ಯುದ್ಧಕ್ಕೆ ತಯಾರಪ್ಪ ಅಂದಿದ್ದನ್ನು ಮರಳಿ ಗೊತ್ತದ ಸೀಸ್ ಫೈರ್, ಯುದ್ಧ ಇರಾನ್ ಮಾಡಿ ಕೊನೆಗೆ ಇಲ್ಲಪ್ಪ ಶಾಸನ ಮುಗಿಸೋಣ ಅಂತೇಳಿ ಅಂದು ಬಂದಂತಹ ಅಮೇರಿಕ ಕೊನೆಯ ಕ್ಷಣದಲ್ಲಿ ತಾನು ಯಾಕೆ ಎದ್ದು ಹೋಯ್ತಪ್ಪ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳು ಹೇಳ್ತಾ ಇದ್ದ. ಮೊದಲದ್ದು, ಅಮೇರಿಕೆಯಲ್ಲಿದ್ದಂಥ ಯಹೂದಿಗಳು ತಮ್ಮ ಸ್ವಂತ ದೇಶನ ಹೋಗ್ತದಪ್ಪ ಅಲ್ಲೇ ಇಸ್ರೇಲ್ ಅನ್ನುವಂಥದ್ದು. ಅದಕ್ಕೆ ಅವರು ಒತ್ತಡ ತರ್ತಾ ಇದ್ದಾರೆ. ಯಾಕಂದ್ರೆ ರಿಪಬ್ಲಿಕನ್ ಪಾರ್ಟಿ ಫಂಡ್ ಅಲ್ಲಿ ಯಹೂದಿರು ಕಾರ್ಪೊರೇಟ್ಗಳು ಕೊಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಎರಡು ಪಾರ್ಟಿ ಕೊಡ್ತಾ ಇದ್ದಾರೆ, ನಮ್ಮಲ್ಲಿರೋದಲ್ಲ ಪಾರ್ಟಿ ಫಂಡು. ಅವರು ಯಾರು ಪಾರ್ಟಿ ಫಂಡ್ ಕೊಡ್ತಾರೋ ಅವ್ರ ಪಾರ್ಟಿಯನ್ನು ಆಳ್ತಾ ಇರ್ತಾರೆ. ಹೀಗಾಗಿ ಅವರು ಒತ್ತಡ ಜೋರು ಬಂದ ನಮ್ಮ ಟ್ರಂಪ್ ಅವರು ಇದಕ್ಕೆ ಒಪ್ಪಲಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾರೆ. ಇನ್ನೊಂದು, ಇರಾನನ್ನು ಮುಂದಿಟ್ಟುಕೊಂಡು ನಮ್ಮ ಚೈನಾ ಇಡೀ ವಿಶ್ವವನ್ನು ತನ್ನ ಕಪಿಮಿಸಿ ತೊಗೊಳ್ಬೇಕು, ಅದರಲ್ಲೂ ಎಣ್ಣೆಯ ಒಂದು ಸಾರ್ವಭೌಮತ್ವವನ್ನು ತಾತು ಹೋಗ್ಬೇಕಂತ ವಿಚಾರ ಮಾಡ್ತಾಯಿದೆ. ಇದಕ್ಕೆಲ್ಲ ಸಪ್ಲೈ ಮಾಡ್ತಿರುವಂಥದ್ದು, ಶಸ್ತ್ರಾಸ್ತ್ರ ಸಪ್ಲೈ ಮಾಡುವಂಥದ್ದು ಚೈನಾ. ಅಲ್ಲಿ ಚೈನಾದಕ್ಕೆಲ್ಲ ಧಮಕಿ ಕೊಡುವಂಥ ಕೆಲಸವನ್ನು ಟ್ರಂಪ್ ಅವ್ರು ಮಾಡಿದ್ದಾರೆ. ನೀವು ಇದೇ ಮುಂದುವರೆದ್ರೆ ನಿಮಗೆ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅಂತೇಳಿ ಚೈನಾಗೆ ಧಮಕಿ ಹಾಕಿದ್ದಾರೆ.
ಮತ್ತು ಈಗಾಗಲೇ CIA ರಿಪೋರ್ಟ್ ಆಗಿರ್ಬೋದು, ಇನ್ನುಳಿದ ರಿಪೋರ್ಟ್ ಆಗಿರೋ ಪ್ರಕಾರ ಚೈನಾ ಶಸ್ತ್ರಾಸ್ತ್ರಗಳನ್ನ ಒದಗಿಸುವಂಥದ್ದು ದಾಖಲೆಗೊಳಿಸಿದ್ದು ಅವ್ರ ಕಡೆ ಸಿಕ್ಕಿದ್ದಾವೆ. ಇನ್ನು ಮುಂದೇನಾಗ್ಬೋದು? ಇರಾನ್ ಅಂತೂ ಈಗಾಗಲೇ ತನ್ನ ನಿಯತಿಗೆ ಬದ್ಧದ, ತಾ ಆಳಿದಂಗೆ ಮಾಡಿ ತೋರಿಸ್ಲಿಕ್ಕತ್ತದ. ಮಾಡೋಕ್ಕಿಂತಲೂ ಹೆಚ್ಚಿಗೆ ಪರಿಣಾಮಕಾರಿಯಾದಂಥ ದಾಳಿಯನ್ನು ಮಾಡಿ ತನ್ನ ಸುಪರ್ದಿಗೆ ಈ ಯುದ್ಧದ ಜಯವನ್ನು ತಗೊಳ್ಳಿಕ್ಕೆ ಹೊರಟದ. ಆದರೆ ಅಮೇರಿಕಾಗೆ ಬಂದಿದ್ದೇನಪ್ಪ ಅಂದ್ರೆ, ಈ ಯುದ್ಧನ ಮುಂದುವರಿಸಿದ್ರೆ ತಮ್ಮ ರಾಷ್ಟ್ರದಲ್ಲಿ ವಿರೋಧ ಹೆಚ್ಚಿಗೆ ಬರ್ತಾ ಇದೆ. ಜನ ಅದನ್ನು ಒಪ್ತಾ ಇಲ್ಲ. ಅದರಲ್ಲೂ ಭೂ ಸೈನ್ಯದ ಸಾವು ನೋವುಗಳು ನೋಡಲಿಕ್ಕೆ ಅವ್ರು ಬಯಸ್ತಾ ಇಲ್ಲ. ಇದಕ್ಕೆ ಅವಶ್ಯಕತೆ ಇಲ್ಲ. ನಾವು ವ್ಯಾಪಾರ ಅಷ್ಟೇ ಮಾಡಿ ನೀವು ಯುದ್ಧ ಮಾಡೋದು ಹೇಳಿಲ್ಲ ಅನ್ನುವಂಥ ಮನೋಸ್ಥಿತಿ ಅವರಲ್ಲಿ ಆಗಿದ್ದಾರೆ. ಹೀಗಾಗಿ ಇತ್ತಗಡೆ ಜನ ದೂರ ಸರಿತಾ ಇದ್ದಾರೆ. ಅತ್ತಗಡೆ ಇಸ್ರೇಲ್ ಇದ್ದಿದ್ದು ಅದಕ್ಕೆ ಯುದ್ಧ ಬೇಕಾಗಿದೆ. ಒನ್ಸ್ ಫಾರ್ ಆಲ್ ನಾವು ಇರಬೇಕು, ಅವರು ಇರಬೇಕು ಅನ್ನುವಂಥ ಮನೋಸ್ಥಿತಿ ಒಳಗಿದ್ದಾರೆ ಯಹೂದ್ಯರು. ಅದಕ್ಕೆ ಅಲ್ಲಿಯ ಅಮೇರಿಕಾದಲ್ಲಿ ಯಹೂದ್ಯರಿದ್ದಂಥವರು ಈ ಟ್ರಂಪ್ ಅವ್ರ ಮೇಲೆ ಅಥವಾ ರಿಪಬ್ಲಿಕನ್ ಪಕ್ಷದ ಮೇಲೆ ಪ್ರಭಾವ ಬೇರೆ ಈ ಯುದ್ಧನ ಮುರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯುದ್ಧ ಬೇಕಾಗಿದೆ. ಆದರೆ ಇಸ್ರೇಲ್ ಒಂದು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇರಾನನ್ನು. ಈಗ ನೋಡಿದ್ರೆ ನಾವು 42 ದಿನಗಳ ಯುದ್ಧದಲ್ಲೇ ಇರಾನ್ ತನ್ನ ಶಕ್ತಿನ ಯಾವ ರೀತಿಯಾಗಿ ವೃದ್ಧಿಸ್ಕೊಂಡದ, ಬೆಳೆದು ನಿಂತದ ಅಂತೇಳಿ. ಅದಕ್ಕಾಗಿ ಅವ್ರಿಗೆ ಭಯ ಇಲ್ಲದ ಅಮೇರಿಕನ್ಸ್ಗೆ ಇವರು ಯುರೇನಿಯಮನ್ನು ಭಾಳ ದಿವಸ ತೊಗೊಳ್ಳೋದಿಲ್ಲ. ಕೆಲವೇ ದಿನದಲ್ಲೇ ಯುರೇನಿಯಮ್ ಉಪಯೋಗ ಮಾಡಿಕೊಂಡು ಶಸ್ತ್ರನ ತಯಾರು ಮಾಡ್ತಾರಪ್ಪ ಇರಾನ್ದವರು. ಅದರಿಂದ ಚೈನಾ ಅದನ್ನು ಭಯ, ಅದು ಒಂದು ಕಾರಣ ಆಗಿದೆ. ಹೀಗಾಗಿ ಈ ಮಾತುಕತೆ ಮುರಿಯಲು ಮುಖ್ಯ ಕಾರಣಪ್ಪ ಅಂತಂದ್ರೆ ಹಾರ್ಮುಜನ್ನು ನಾವು ಬಿಟ್ಟುಕೊಡೋಲ್ಲ ಅನ್ನೋಂಥ ಇರಾನ್ ಇಟ್ಟಿದ್ದು. ಎರಡನೇದಾಗಿ ಯುರೇನಿಯಂ ನಾವು ಪೂರ್ತಿಯಾಗಿ ಮಾಡೋದಿಲ್ಲಪ್ಪ, ನಮ್ಗೆ ಬೇಕು, ನಮ್ಮ ಸಿವಿಲಿಯನ್ ಪರ್ಪಸ್, ನಾವು ಯುದ್ಧಕ್ಕೆ ಉಪಯೋಗ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಮೇರಿಕ ಅದನ್ನು ನಂಬ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ನೆಲ್ಲ ನೋಡಿದಾಗ ಇಲ್ಲಿಯ ಅಪನಂಬಿಕೆ, ಅವಿಶ್ವಾಸ ಇಬ್ಬರ ಮಧ್ಯದಲ್ಲಿದ್ದಂಥದ್ದು ಇವತ್ತಿನ ಈ ವಿಫಲತೆಗೆ ಜೊತೆಗೆ ಅಮೇರಿಕೆಯಲ್ಲಿಯ ಇಸ್ರೇಲಿಗಳು ಅಂದ್ರೆ ಯಹೂದ್ಯರು ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂದ್ರೆ ಇರಾನದ ಹಿಂದಿರುವಂಥ ಚೈನಾ, ಇವರಿಗೆ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂತಂದ್ರೆ ತಮ್ಮ ಹಿತಾಸಕ್ತಿ. ಚೈನಾಕ್ಕೂ ತನ್ನ ಹಿತಾಸಕ್ತಿ ಅದ. ಯಾಕಂದರೆ ಇರಾನನ್ನು ಬಿಟ್ಟುಕೊಟ್ರೆ ಆ ದೇಶದ 90% ಎಣ್ಣೆಯನ್ನು ಅವ್ರು ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಇರಾನ ಅವ್ರು ಹೇಳಿದಂಗೆ ನಡೆಯುವಂಥದ್ದು, ಇರಾನ್ ಹೇಳಿದಂಗೆ ಕೇಳುವಂಥ ಸ್ಥಿತಿಯಲ್ಲಿ ಚೈನಾ ಅದ. ಅದಕ್ಕಾಗಿ ಚೈನಾ, ಇರಾನ್ ಜೊತೆಗೆ ರಷ್ಯಾ ಅದ್ರ ಜೊತೆ ಕೂಡಿದ. ಹೀಗಾಗಿ ಮೂರೂ ಕೂಡಿದಾಗ ಇವತ್ತು ಸೋಲಿನ ಕಹಿಯನ್ನು ಅಮೇರಿಕ ಅನುಭವಿಸುವಂಥ ಪ್ರಸಂಗ ಬಂದದ್ದು. ತಾನಾಗಿನ ಮುಂದೆ ತೊಗೊಂಡು ಹೋಗಿ ಬೆನ್ನತ್ತೆ ಒಪ್ಪಂದ ಮಾಡ್ಕೊಂಡು ಬರ್ರಿ ಅನ್ನುವಂಥ ಕರಿವು ಪರಿಸ್ಥಿತಿಗೆ ಇವತ್ತು ಅಮೇರಿಕ ಬಂದು ನಿಂತದ್ದು. ಆ ಕಾರಣಕ್ಕಾಗಿ ಇವತ್ತು ಅಮೇರಿಕ ಏನೋ ಒಂದು ಮಾತುಕತೆಗೆ ಬಂತು. ಆದರೆ ಮಾತುಕತೆ 21 ತಾಸು ಮಾತಾಡಿದರು, ಏನೂ ಅದರಿಂದ ಹೊರಡಲಿಲ್ಲ. ಎಲ್ಲರಿಗೂ ಅವ್ರವ್ರದೇ ಆದಂಥ ಹಿತಾಸಕ್ತಿಗಳಿದ್ದಾವೆ. ಮುಂದೆ ಅಲ್ಲಿ ಜನನೂ ಈ ಯುದ್ಧ ಬೇಕಾಗಿದೆ ಅವರಿಗೆಲ್ಲ. ಅದರಲ್ಲೂ IRGC ಇದೇನಿದೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧವನ್ನು ಬಯಸ್ತಾ ಇದೆ. ಒಮ್ಮೆ ಏನು ಅವರಾಗಲಿ ನಮ್ಮದಾಗಲಿ ಅನ್ನುವಂಥದ್ದು. ಈ IRGC ಹಿಂದೆ ಚೈನಾ ಅದ ಅನ್ನುವಂಥ ಆತಂಕ ಈ ನಮ್ಮ ಅಮೇರಿಕ. ಹೀಗಾಗಿ ಈ ಮಾತುಕತೆಯಲ್ಲಿ ನಿಂತದನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಮಾತುಕತೆ ನಿಂತು ಮುಂದೆ ಏನಾಗ್ಬೋದು, ಮತ್ತು ಇದು ಶುರು ಆಗ್ಬೋದಾ, ಇಲ್ಲ ಇನ್ನೊಮ್ಮೆ ಮಾತುಕತೆ ಶುರು ಆಗ್ಬೋದಾ, ಯಾವುದಕ್ಕೂ ಕಾದು ನೋಡ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಮಾತುಕತೆ ಇಲ್ಲಿ ಪರಿಹಾರ, ಇಲ್ಲಾಂದ್ರೆ ಇಡೀ ವಿಶ್ವ ನಾಶ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಯುದ್ಧ ಎನ್ನುವಂಥದ್ದು ಇಡೀ ವಿಶ್ವಕ್ಕೆ ಕಂಟಕಂತಿರುವಂಥ ಸಾಧ್ಯತೆ ಇದ್ದಾವೆ. ಇನ್ನು ಈ ಸಂದರ್ಭದಲ್ಲೇ ನ್ಯಾಟೋ ಯಾವ ರೀತಿಯಾಗಿ ಮುಂದಿನ ಹೆಜ್ಜೆ ಇಡ್ತದೆ ಅನ್ನೋದು, ಯುರೋಪಿಯನ್ ದೇಶಗಳು ಯಾವ ರೀತಿ ಹೆಜ್ಜೆ ಇಡ್ತಾವೆ ಅನ್ನೋದು ಭಾಳ ಪ್ರಮುಖ ಆಗ್ತದೆ. ಯಾಕಂದ್ರೆ ನ್ಯಾಟೋ ಮತ್ತು ಯುರೋಪ್ ದೇಶಗಳು ಇಡೀ ವಿಶ್ವದ ರಾಜಕೀಯ ರಂಗದಲ್ಲಿ ಪ್ರಭಾವ ತನ್ನದೇ ಆದಂಥ ಪ್ರಬಲ ಪ್ರಭಾವ ಬೀರೋದ್ರಿಂದಾಗಿ ಅವರು ಜಾಸ್ತಿ ಹೆಜ್ಜೆ ಇಡ್ತಾರೆ. ಅಮೆರಿಕ ಕಡೆಗೋ, ಚೈನಾ ಕಡೆಗೋ ಅಥವಾ ಇರಾನ್ ಕಡೆಗೋ ಅನ್ನೋದು ಇವತ್ತು ಕುತೂಹಲ ಮೂಡಿಸಿದ. ಏನಾಗ್ತದೆ ನೋಡೋಣ, ಯುದ್ಧ ಆಗಲಿ ಏನಾಗಲಿ ಒಟ್ಟು ಆಗಲಿ ಮಾತುಕತೆ ಆದರೆ ಭಾಳ ಉತ್ತಮ ಅನ್ನುವಂಥ ಮಾತ್ರ ಮತ್ತೊಂದು ಹೇಳೋದು. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಗಳಲ್ಲಿ ವಂದನೆಗಳು.